Namaste. Welcome to second PU electronics classes. Today I am going to take the chapter transistor amplifier. Up to now we have studied about transistor biasing. Actually, biasing of the transistor is required in order to use transistor in various circuits, basically for amplification and for some other purposes, that is switching action. So, once you bias the transistor in a proper way, and next step is to use that transistor according to our application. So, our intention basically is to use transistor as an amplifier. So, we want a transistor to function as a device which should increase the strength of weak signal. Amplification is the process of increasing the strength of weak signal. Okay, amplification ಅಂತ ಹೇಳಿದರೆ ಯಾವುದೇ ಒಂದು ಸಿಗ್ನಲ್ನ ಅದು ವಾಯ್ಸ್ ಇರಲಿ ಅಥವಾ ಇನ್ಯಾವುದೇ ವಿಡಿಯೋಸ್ ಯಾವುದೇ ಇರಲಿ, ಯೂಶ್ವಲಿ ನಾನು ವಾಯ್ಸನ್ನು ಹೇಳ್ತಾ ಇರೋದು, ವಾಯ್ಸ್ ಆ್ಯಂಪ್ಲಿಫಿಕೇಷನ್. ನಾನು ಈ ಮೈಕ್ರೋಫೋನ್ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಕ್ಲಾಸ್ ರೂಮಲ್ಲಿ ಮಾತಾಡಿದಷ್ಟು ದೊಡ್ಡ ವಾಯ್ಸಲ್ಲಿ ಇಲ್ಲಿ ನಾನು ಮಾತಾಡಬೇಕು ಅಂತಿಲ್ಲ. ಓಕೆ, ನನ್ನ ವಾಯ್ಸ್ ತುಂಬ ಕಾಮ್ ಆಗಿದೆ, ಕೂಲ್ ಆಗಿದೆ, ತುಂಬ ಮೈಲ್ಡ್ ಆಗಿದೆ. ಬಟ್ ನಿಮಗೆ ಕೇಳುವಾಗ ಈ ವಾಯ್ಸ್ ದೊಡ್ಡದಾಗಿ ಕೇಳ್ತದೆ. ಯಾಕೆ ಕೇಳ್ತದೆ? ಈ ಮೈಕ್ರೋಫೋನಿಂದ ಇದು ನಿಮ್ಮ ಕಾರ್ಡಿಗೆ ಹೋಗಿ ಅಲ್ಲಿ ಆ್ಯಂಪ್ಲಿಫಿಕೇಷನ್ ಆಗಿ ಅಲ್ಲಿ ಕ್ಲಿಯರ್ ಆಗಿ ಅದು ಡಿಸ್ಪ್ಲೇ ಆಗ್ತದೆ, ಡೆಮಾನ್ಸ್ಟ್ರೇಟ್ ಆಗ್ತದೆ. ಓಕೆ, ಪ್ರೊಸೆಸ್ ಆಗಿ ಬರ್ತದೆ. ಸೊ ಆ ಪ್ರೊಸೆಸ್ ಆಗಬೇಕಿದ್ರೆ ಅಲ್ಲಿ ಒಂದು ಡಿವೈಸ್ ಇದೆ, ಅದೇನು ಅಂತ ಕೇಳಿದರೆ ಆ್ಯಂಪ್ಲಿಫೈಯರ್. ಅದೇನು ಮಾಡ್ತದೆ? ಈ ಸಿಗ್ನಲನ್ನು, ಈ ಇಲೆಕ್ಟ್ರಿಕಲ್ ವೇರಿಯೇಷನನ್ನು, ನಾನು ಆಡಿಯೋ ಸಿಗ್ನಲನ್ನು ಮಾತಾಡಬೇಕಿದ್ರೆ ಅಲ್ಲಿ ಇಲೆಕ್ಟ್ರಿಕಲ್ ವೇರಿಯೇಷನ್ಸ್ ಬರ್ತದೆ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. ಬೇರೆ ಬೇರೆ ವಾಯ್ಸನ್ನು ನಾನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೇನೆ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. ಆ್ಯಂಡ್ ದೇ ಗ್ರ್ಯಾಬ್ ದ್ಯಾಟ್ ಸಿಗ್ನಲ್ಸ್ and amplifies it. It increases the strength. Okay. So, where are these amplifiers are used? ಎಲ್ಲೆಲ್ಲ ಯೂಸ್ ಮಾಡಲಿಕ್ಕೆ ಇರ್ತದೆ ಅಂತ ಹೇಳಿ, ಇಟ್ ಇನಿಷಿಯಲ್ ಸ್ಟೇಜಸ್ ಆಫ್ ಟ್ರಾನ್ಸ್ಮಿಟರ್ಸ್. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಂದರೆ ಮೇನ್ಲಿ ಇನ್ ಟ್ರಾನ್ಸ್ಮಿಟರ್ ಸೆಕ್ಷನ್ಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪ್ಲಸ್ ಎಟ್ ದ ಎಂಡ್ ಸ್ಟೇಜ್ ಬಿಫೋರ್ ಟ್ರಾನ್ಸ್ಮಿಷನ್ ಟುಕ್ ಪ್ಲೇಸ್, ಯು ಹ್ಯಾವ್ ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್, ಯು ಹ್ಯಾವ್ ಇನ್ಕ್ರೀಸ್ ದ ಪವರ್ ಲೆವೆಲ್. So, at the initial stage we are using microphone, and the electrical variations produced by the microphone are of very weak, and if you use that signal as such, it may pick up noises which are coming from external factors or sometimes internal factors also. ನಾಯ್ಸ್ ಪಿಕಪ್ ಆಗ್ತದೆ. ನಾಯ್ಸ್ ಪಿಕಪ್ಪನ್ನು ನೀವು ಮಿನಿಮೈಸ್ ಮಾಡೋದು ಅಂತ ಹೇಳಿದ್ರೆ ವಾಯ್ಸನ್ನು ಇಂಪ್ರೂವ್ ಮಾಡೋದು. ಈ ವಾಯ್ಸನ್ನು ಇಂಪ್ರೂವ್ ಮಾಡಿ ಆಟೋಮೆಟಿಕಲಿ ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ನ ಏನು ಕಂಟಾಮಿನೇಷನ್ ಏನಿದೆ ಅದು ಆಟೋಮೆಟಿಕಲಿ ಡಿಕ್ರೀಸ್ ಆಗ್ತದೆ. ಇದು ಇದರ ಬೇಸಿಕ್ ಪ್ರಿನ್ಸಿಪಲ್. ಸೊ ಎಟ್ ಇನಿಷಿಯಲ್ ಸ್ಟೇಜಸ್ ರೇಡಿಯೋ ರಿಸೀವರಲ್ಲಿ ನೋಡಿರ್ಬೋದು ನೀವು, ಆ್ಯಂಟೆನಾ ಟು ರಿಸೀವರ್. ಇಲ್ಲಿ ರೇಡಿಯೋ ರಿಸೀವರ್ ನೋಡಿರ್ಬೋದು, ಒಂದು ಆ್ಯಂಟೆನಾ ಕನೆಕ್ಟ್ ಮಾಡಿರ್ತೀವಿ, ಅಲ್ಲಿಂದ ನೀವು ಸ್ಪೀಕರಿಗೆ ಬರೋ ಮಿಡ್ಲಲ್ಲಿ ಡಿಮಾಡ್ಯುಲೇಟರ್ ಇದೆ, ರಿಸೀವರ್ ಅಂತ ಹೇಳ್ತೇವೆ ಟೋಟಲ್ ಆಗಿ ನಾವು. ಅಲ್ಲಿ the signals which are coming from the antenna from the radio station once again are of very weak. You have to improve the signal. So the process called amplification is used. And in public addressing system also we are using amplifiers. So where are these communication systems are used, those systems are incomplete. They are incomplete without amplification. That is the importance of amplifier. So we need to study about the amplifier circuits. Okay. Now what is transistor amplifier? First I will give the definition. Transistor amplifier is the device which increases the strength of weak signal, increases the strength of weak signals without changing any shift.
without changing its shape is known as transistor amplifier. The device which increases the strength of weak signals without altering, without changing its shape. ಅದರ ಶೇಪನ್ನು ಚೇಂಜ್ ಮಾಡುವಾಗಿಲ್ಲ, ಅದು ಚೇಂಜ್ ಮಾಡಿದರೆ ಅದು ಇನ್ನೇನಾಗ್ತದೆ ಸಿಗ್ನಲ್, ಒರಿಜಿನಾಲಿಟಿ ಹೋಗಬಾರ್ದು. ಒರಿಜಿನಲ್ ಹೇಗೆ ನೀವು ಮಾತಾಡಿದ್ದೀರಿ, ನಾನೀಗ ಮಾತಾಡಿದ ವಾಯ್ಸ್ ಅದು ಹಾಗೆ ಕೇಳಬೇಕು ನಿಮಗೆ, ನಾನು ಮಾತಾಡಿದ ಇನ್ನೇನೋ ವಾಯ್ಸ್ ಕೇಳುವಾಗ ಆಗಬಾರ್ದು. ಹಾಗಾಗಿ ಹಾಗೆ ಆದರೆ ಅದರ ಶೇಪ್ ಚೇಂಜ್ ಆಗ್ತದೆ. ಶೇಪ್ ಸೈನಸಾಯ್ಡಲ್ ಫಂಕ್ಷನ್ ಅಂತಾದರೆ ಸೈನಸಾಯ್ಡಲ್ಲೇ ಬರಬೇಕಲ್ಲಿ. ಓಕೆ, ಸೊ ವಿದೌಟ್ ಆಲ್ಟ್ರಿಂಗ್, ವಿದೌಟ್ ಚೇಂಜಿಂಗ್ ಶೇಪ್ ಈಸ್ ನೋನ್ ಆಸ್ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್. Okay, next after that, so to use transistor as an amplifier, the proper biasing conditions are biasing conditions. To use transistor as an amplifier, first what are the biasing conditions? We know that to use transistor as an amplifier, it must be operated in active region. It must be operating in active region. To use transistor as an amplifier, emitter base junction should be forward biased. Emitter base junction is forward biased. Is forward biased. Emitter base junction is forward biased, and second thing is collector base junction is reverse biased. Collector base junction is reverse biased. Collector base junction is reverse biased. Okay. So what are the limiting voltages in a emitter base junction? Usually if I consider silicon transistor, about 0.7 volt is required in emitter base junction, and proper collector current should be flown. If it is reverse biased collector base junction, there must be some proper collector current. Okay. So operating point, the Q point should be at the center of the DC load line, exactly at the center of DC load line, center of DC load line. Okay. See, these are the required condition to use transistor as an amplifier. Now let us see about the faithful amplification. Okay. What is faithful amplification? Faithful amplification. What is faithful amplification? Okay. It is the process of increasing the strength of weak signal without altering its shape. Okay. The faithful amplification is the process of increasing the strength of weak signal. It is the process of increasing the strength of weak signal, without altering, without changing its shape, or frequency, without changing its shape is faithful amplification. Faithful amplification, ನಂಬಿಕೆಯ amplification.
ಫೇತ್ಫುಲ್ಲಿ, ವಿಶ್ವಾಸಾರ್ಹ ಆಂಪ್ಲಿಫಿಕೇಷನ್ ಅಂತ ಹೇಳೋ ಅರ್ಥ ಇದೆ. ಹೇಗಿರಬೇಕು ಅಂತ ಕೇಳಿದರೆ, ವೀಕ್ ಸಿಗ್ನಲ್ ಅದು ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡಬೇಕು ಒಂದು, ಆಮೇಲೆ ಅದರ ಶೇಪನ್ನು ಚೇಂಜ್ ಮಾಡಬಾರ್ದು. ಅದನ್ನು ನಾನು ಹೇಳಿದೆಲ್ಲ, ಈಗ ನಾನು ಕೊಟ್ಟಂಥ ವೀಕ್ ಸಿಗ್ನಲ್ನ ಶೇಪ್ ಸೈನಸಾಯ್ಡಲ್ ಇದ್ದರೆ ಅದು ಆಂಪ್ಲಿಫೈ ಆದಮೇಲೆ ಸೈನಸಾಯ್ಡಲ್ ವೇವೇ ಬರಬೇಕು. ಇಲ್ಲಿ ಸೈನಸಾಯ್ಡಲ್ ಹೋಗಿ ಅಲ್ಲಿ ಇನ್ನೇನೋ ಅದಕ್ಕೆ ನಾಯ್ಸ್ ಆ್ಯಡ್ ಮಾಡಿ ಅಥವಾ ಇನ್ನೇನೋ ಫ್ರೀಕ್ವೆನ್ಸಿ ಚೇಂಜ್ ಆಗೋದು ಆಗಬಾರ್ದು. ಆದರೆ ಅದು ಫೇತ್ಫುಲ್ ಆಂಪ್ಲಿಫಿಕೇಷನ್ ಅಲ್ಲ, ಅದು ಫೇತ್ಫುಲ್ ಆಂಪ್ಲಿಫಿಕೇಷನ್ ಅಲ್ಲ. ಸೊ ಹಾಗಿದ್ರೆ ಒಂದು ಫೇತ್ಫುಲ್ ಆಂಪ್ಲಿಫಿಕೇಷನ್ ಆಗಬೇಕಿದ್ರೆ ಬೇಕಾದ ಕಂಡೀಷನ್ಸ್ ಯಾವುದೆಲ್ಲ, ಏನೆಲ್ಲ ಕಂಡೀಷನ್ಸ್ ಬೇಕು ಅಂತ ಕೇಳಿದ್ರೆ, ಫಸ್ಟ್ ಫ್ಯಾಕ್ಟರ್ ರಿಕ್ವೈರ್ಮೆಂಟ್, ಫಸ್ಟ್ ಪಾಯಿಂಟ್. ಅದಕ್ಕೆ ಏನು ಬೇಕು? ಫೇತ್ಫುಲ್ ಆಂಪ್ಲಿಫಿಕೇಷನ್ ಆಗಬೇಕಿದ್ರೆ ಏನೆಲ್ಲ ಬೇಕು? ಪ್ರಾಪರ್ ಝೀರೋ ಸಿಗ್ನಲ್ ಬೇಸ್ ಕರೆಂಟ್, ಪ್ರಾಪರ್ ಝೀರೋ ಸಿಗ್ನಲ್ ಬೇಸ್ ಕರೆಂಟ್ ಮಿನಿಮಮ್ ಫ್ಲೋ ಆಗಲೇಬೇಕು. ಮಿನಿಮಮ್ ಫ್ಲೋ ಆಗಬೇಕಿದ್ರೆ ಅಲ್ಲಿ ಮಿನಿಮಮ್ ಎಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್. ಓಕೆ, ಇನ್ನು ಸಿಗ್ನಲ್ ಅಪ್ಲೈ ಮಾಡೋ ಮೊದಲು ಯಾವುದೇ ಕಾರಣಕ್ಕೆ ಬೇಸ್ ರೀಜನ್ ಫಾರ್ವರ್ಡ್ ಬಯಾಸಲ್ಲೇ ಇರಬೇಕು. ಅಂದರೆ ಬೇಸ್ ವೋಲ್ಟೇಜ್ ಶುಡ್ ಬಿ 0.7 ವೋಲ್ಟ್. ಬೇಸ್ ರೀಜನ್ ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗಬೇಕು. ಅದನ್ನು ಹೇಳೋದು ಪ್ರಾಪರ್ ಝೀರೋ ಸಿಗ್ನಲ್ ಬೇಸ್ ಕರೆಂಟ್. ಓಕೆ, ಆ್ಯಂಡ್ ಪ್ರಾಪರ್ ಝೀರೋ ಸಿಗ್ನಲ್ ವ್ಯಾಲ್ಯೂ ಆಫ್ ಕಲೆಕ್ಟರ್ ಕರೆಂಟ್ ಅದು ಬೇಕು. ಕಲೆಕ್ಟರ್ ಕರೆಂಟ್ ಕೂಡ ಸಫಿಷಿಯೆಂಟ್ ಆಗಿರಬೇಕು. ಓಕೆ, ಕಲೆಕ್ಟರ್ ಕರೆಂಟ್ ಸಫಿಷಿಯೆಂಟ್ ಆಗಿದ್ದರೆ ಅದು ಫಾರ್ವರ್ಡ್ ಬಯಾಸ್ ಏನು ಆಂಪ್ಲಿಫಿಕೇಷನ್, ಫೇತ್ಫುಲ್ ಆಂಪ್ಲಿಫಿಕೇಷನ್ಗೆ ಬರ್ತದೆ. ಆಮೇಲೆ ಪ್ರಾಪರ್ VCE ಕಲೆಕ್ಟರ್ ಎಮಿಟರ್ ವೋಲ್ಟೇಜ್. ಟೋಟಲ್ ಆಗಿ ಕ್ಯೂ ಪಾಯಿಂಟ್ ಎಟ್ ಸೆಂಟರ್ ಆಫ್ DC ಲೋಡ್ ಲೈನ್ ಇದ್ದರೆ ಇದೆಲ್ಲ ಕೂಡ ಸ್ಯಾಟಿಸ್ಫೈ ಆಗ್ತದೆ ಫಾರ್ ದಿ ಫೇತ್ಫುಲ್ ಆಂಪ್ಲಿಫಿಕೇಷನ್. ದೀಸ್ ಆರ್ ರಿಕ್ವೈರ್ಮೆಂಟ್ಸ್ ಇನ್ ಆರ್ಡರ್ ಟು ಗೆಟ್ ಫೇತ್ಫುಲ್ ಆಂಪ್ಲಿಫಿಕೇಷನ್. Okay, next. So move on to the classification of amplifiers. Classification of amplifiers. Different types of amplifier. Classification. Classification ಹೇಗೆ ಮಾಡಿದ್ದಾರೆ ಅಂತ ಕೇಳಿದರೆ, ಅದರ ಅಕಾರ್ಡಿಂಗ್ ಟು ಕಾನ್ಫಿಗರೇಷನ್, ಅಕಾರ್ಡಿಂಗ್ ಟು ಕಪ್ಲಿಂಗ್, ಅಕಾರ್ಡಿಂಗ್ ಟು ಫ್ರೀಕ್ವೆನ್ಸಿ ರೇಂಜ್, ಅಕಾರ್ಡಿಂಗ್ ಟು ದ ನೇಚರ್ ಆಫ್ ಇನ್ಪುಟ್ ಸಿಗ್ನಲ್, ಅಕಾರ್ಡಿಂಗ್ ಟು ದ ನೇಚರ್ ಆಫ್ ಔಟ್ಪುಟ್, ಅಕಾರ್ಡಿಂಗ್ ಟು ಇಂಟರ್ಸ್ಟೇಜ್ ಕಪ್ಲಿಂಗ್, ಅಕಾರ್ಡಿಂಗ್ ಟು the signal levels, okay, according to the Q point, according to configuration, ಹೀಗೆ ಬೇರೆ ಬೇರೆ ಅಕಾರ್ಡಿಂಗ್ ಟು ಬ್ಯಾಂಡ್ ವಿಡ್ತ್, ಇಷ್ಟು ರೀತಿಯಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ನಾನು ಅದರಲ್ಲಿ ಒನ್ ಬೈ ಒನ್ ಎಲ್ಲವನ್ನು ಲಿಸ್ಟ್ ಮಾಡ್ತಾ ಹೋಗ್ತೇನೆ. ಅಕಾರ್ಡಿಂಗ್ ಟು ಇನ್ಪುಟ್ ಸಿಗ್ನಲ್, ಫಸ್ಟ್ ಒನ್ ಕ್ಲಾಸಿಫಿಕೇಶನ್ ಅಕಾರ್ಡಿಂಗ್ ಟು ಇನ್ಪುಟ್ ಸಿಗ್ನಲ್ ಅಪ್ಲೈಡ್. ನಾವು ಕೊಡುವಂಥ ಇನ್ಪುಟ್ ಸಿಗ್ನಲ್ನ ಮೇಲೆ ಅಲ್ಲಿ ಎರಡು ಟೈಪ್ ಆಂಪ್ಲಿಫೈಯರ್ಸ್ ಬರ್ತದೆ. ಓಕೆ, ಇನ್ಪುಟ್ ಸಿಗ್ನಲ್, ಸ್ಮಾಲ್ ಸಿಗ್ನಲ್ ಆ್ಯಂಡ್ ಲಾರ್ಜ್ ಸಿಗ್ನಲ್. ಕ್ಲಾಸಿಫಿಕೇಶನ್ ಹೇಗೆ ಬರ್ತದೆ ಅಂತ ಕೇಳಿದರೆ, ಸ್ಮಾಲ್ ಸಿಗ್ನಲ್ ಆಂಪ್ಲಿಫೈಯರ್ ಆ್ಯಂಡ್ ಲಾರ್ಜ್ ಸಿಗ್ನಲ್ ಆಂಪ್ಲಿಫೈಯರ್. ಸ್ಮಾಲ್ ಸಿಗ್ನಲ್ ಆಂಪ್ಲಿಫೈಯರ್ ಆ್ಯಂಡ್ ಲಾರ್ಜ್ ಸಿಗ್ನಲ್ ಆಂಪ್ಲಿಫೈಯರ್. ಲಾರ್ಜ್ ಸಿಗ್ನಲ್ ಆಂಪ್ಲಿಫೈಯರ್. ಸೊ ನೀವು ಕೊಡುವಂಥ ಇನ್ಪುಟ್ ಸಿಗ್ನಲ್ ಎರಡು ಟೈಪ್ ಬರ್ತದೆ. ಒಂದು ಸ್ಮಾಲ್ ಸಿಗ್ನಲ್ ಆಂಪ್ಲಿಫೈರ್, ಇನ್ನೊಂದು ಲಾರ್ಜ್ ಸಿಗ್ನಲ್ ಆಂಪ್ಲಿಫೈರ್. ಸ್ಮಾಲ್ ಸಿಗ್ನಲ್ ಅಂತ ಹೇಳಿದರೆ ವೆರಿ ವೀಕ್ ಸಿಗ್ನಲ್ಸ್. ಇಟ್ಸ್ ರೇಂಜ್ ಈಸ್ ಅಬೌಟ್ ಮೈಕ್ರೋ ಆ್ಯಂಪ್ಸ್. ಅದರ ಬೇಸ್ ಕರೆಂಟ್ ರೇಂಜಲ್ಲಿ ಮೈಕ್ರೋ ಆ್ಯಂಪಿಯರ್ ರೇಂಜಲ್ಲಿ ಕರೆಂಟ್ ಬಂದರೆ, AC ಸಿಗ್ನಲ್ ಕರೆಂಟ್ ಬಂದರೆ ಆವಾಗ ಅದು ಸ್ಮಾಲ್ ಸಿಗ್ನಲ್ ಅಂತ ಕನ್ಸಿಡರ್ ಆಗ್ತದೆ. ಇನ್ನು ಲಾರ್ಜ್ ಸಿಗ್ನಲ್, ಇಟ್ ಇಸ್ ಆಫ್ ದಿ ಆರ್ಡರ್ ಆಫ್ ಆ್ಯಂಪ್ಸ್, ಸೆವೆರಲ್ ಆ್ಯಂಪ್ಸ್. ಆ ಆ್ಯಂಪಿಯರಲ್ಲಿ ಕರೆಂಟ್ ಬಂದರೆ ಏನು, ಅದು ಲಾರ್ಜ್ ಸಿಗ್ನಲ್. ಸೊ ಯೂಶಲಿ small signal amplifiers are voltage amplifiers, and large signal amplifiers are power amplifiers. So voltage amplifiers are used usually at the initial stages,
ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವುದಾದ್ರು ಸಿಗ್ನಲ್ ಬಂದ ಕೂಡಲೇ ಇಮಿಡಿಯೇಟಾಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ನಾವೇ ಹೇಳ್ತೇವೆ. ನಾವು ಬಂದ ಕೂಡಲೇ ನೀವು ಯಾರ್ಯಾವುದು ಗೆಸ್ಟ್ ಮನೆಗೆ ಬರ್ತಾರೆ, ಬಂದ ಕೂಡಲೇ ಅವರಿಗೆ ಬೇಕಾದ ಏನು ಅಂತೇಳಿ ಅವರಿಗೆ ನಿತ್ರಾಣ ಆಗೋದಾಗೆ, ಅವರಿಗೆ ಹಸಿವಾಗಿರ್ತದೆ, ಏನೋ ಆಗಿರ್ತದೆ, ಇಮಿಡಿಯೇಟ್ ಏನಂದರೆ ಆ್ಯಕ್ಷನ್ ಏನಿದೆ ಅದು ಹೇಳಿದರೆ ಫಸ್ಟ್ ಏಡ್ ಏನು ಅಂತ ಹೇಳಿದರೆ ಅದು ಸ್ಮಾಲ್ ಸಿಗ್ನಲ್ ಆ್ಯಂಪ್ಲಿಫಿಕೇಷನ್, ಅದು ಫಸ್ಟಿಗೆ ಆಗೋದು. ಮತ್ತೆ ಎಕ್ಸ್ಟ್ರಾ ಬೂಸ್ಟಿಗೆ ಬೇಕಿದ್ರೆ ಮತ್ತೆ ಗಡದ್ದು ಭೋಜನ ಊಟ ಮತ್ತೆ ಮಾಡ್ಬೋದು. ನಿಮಗೆ ಮನೆಗೆ ಬಂದವರಿಗೆ ಬಂದ ಕೂಡ ನೀವು ಊಟವನ್ನು ಬಡಿಸೋದು ಹೇಗೆ ಫಸ್ಟ್ ಅವರಿಗೆ ಹೊಟ್ಟೆಗೆ ಬಾಯಾರಿಕೆ ಏನಿದ್ದು ಕೊಟ್ಟು ಆಮೇಲೆ ನೀವು ಊಟವನ್ನು ಬಡಿಸ್ತೀರಿ. ಹಾಗೆ ಇಲ್ಲಿ ಕೂಡ ಹಾಗೆ ಸಿಗ್ನಲ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ವೋಲ್ಟೇಜ್ ಆಂಪ್ಲಿಫಿಕೇಷನ್ ಮಾಡಿ ಮತ್ತೆ ಅದನ್ನು ಪವರ್ ಆಂಪ್ಲಿಫಿಕೇಷನ್ಗೆ ಹೋಗ್ತೀರಿ ನೀವು. ಓಕೆ, ನೆಕ್ಸ್ಟ್ ನೇಚರ್ ಆಫ್ ದಿ ಔಟ್ಪುಟ್, ಸೆಕೆಂಡ್ ಒನ್, nature of the output signal. The signal obtained after amplification, there are two types of amplifiers. There are two types of amplifiers, voltage amplifiers and power amplifiers. Voltage amplifiers and power amplifiers. Okay. ಒಂದು ಆ್ಯಂಪ್ಲಿಫೈರ್ ಇದೆ, ಅದು ಆ್ಯಂಪ್ಲಿಫೈ ಮಾಡಿ ಕೊಟ್ಟಂಥ ಸಿಗ್ನಲ್ನ ಸ್ಟ್ರೆಂತ್ ಮೇಲೆ ನೀವು ಈ ಕ್ಲಾಸಿಫಿಕೇಷನ್ ಮಾಡಿರೋದು ವೋಲ್ಟೇಜ್ ಆ್ಯಂಪ್ಲಿಫಿಕೇಷನ್, ವೋಲ್ಟೇಜ್ ಆ್ಯಂಪ್ಲಿಫೈಯರ್ಸ್. ಸೊ ಇಟ್ಸ್ ಔಟ್ಪುಟ್ ಲೆವೆಲ್ ಕಂಪೇರ್ಡ್ ಟು ಇಟ್ಸ್ ವೋಲ್ಟೇಜ್ ಲೆವೆಲ್ ಇಸ್ ಇನ್ಕ್ರೀಸ್ಡ್, ಬಟ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಸಫಿಷಿಯೆಂಟ್ ಅಮೌಂಟ್ ಆಫ್ ಪವರ್ ಲೆವೆಲ್. ವೋಲ್ಟೇಜ್ ಲೆವೆಲ್ ಇನ್ಕ್ರೀಸ್ ಆಗಿರೋ ಸಾಕಾಗೋದಿಲ್ಲ, ಅದರ ಕರೆಂಟ್ ಲೆವೆಲ್ ಕೂಡ ಸಫಿಷಿಯೆಂಟಾಗಿ ಇನ್ಕ್ರೀಸ್ ಆದರೆ ಮಾತ್ರ ಅದು ಪವರ್ ಆ್ಯಂಪ್ಲಿಫೈಡ್ ಅಂತ ಆಗ್ತದೆ. ಅದು ಸ್ಟ್ರೆಂತ್ ಸಿಗ್ನಲ್, ದ ಸಿಗ್ನಲ್ ಆರ್ ಹ್ಯಾವಿಂಗ್ ಇನಫ್ ಅಮೌಂಟ್ ಆಫ್ ಸ್ಟ್ರೆಂತ್ ಕಡಿಮೆ ಆದರೆ. ಪವರ್ ಆ್ಯಂಪ್ಲಿಫಿಕೇಷನ್ ಮತ್ತು ವೋಲ್ಟೇಜ್ ಆ್ಯಂಪ್ಲಿಫಿಕೇಷನ್ಗೆ ಇರೋ ಡಿಫರೆನ್ಸ್ ಏನು ಅಂತ ಕೇಳಿದರೆ, ಆಂಟೆನಾದಲ್ಲಿ ರೇಡಿಯೇಟ್ ಆಗುವಂಥ ಸಿಗ್ನಲ್ ಇದ್ದು ಪವರ್ ಲೆವೆಲ್ ತುಂಬ ಹೈ ಇರ್ತದೆ, ಅರ್ಥ ಆಯ್ತಲ್ಲ. ಬಟ್ ವೋಲ್ಟೇಜ್ ಆ್ಯಂಪ್ಲಿಫೈ ಆದಂತಹ ಸಿಗ್ನಲ್ ನೀವು ಆಂಟೆನಾಕ್ಕೆ ಫೀಡ್ ಮಾಡಿದರೆ ಅದು ಲಾಂಗ್ ಡಿಸ್ಟೆನ್ಸಲ್ಲಿ ಪ್ರೊಪಗೇಟ್ ಆಗಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ಟ್ರೆಂತ್ ಇರೋದಿಲ್ಲ. ಸೊ ಖಾಲಿ ವೋಲ್ಟೇಜ್ ಮಾತ್ರ ಆ್ಯಂಪ್ಲಿಫೈ ಆದರೆ ಸಾಕಾಗೋದಿಲ್ಲ, ಅದರ ಕರೆಂಟ್ ಲೆವೆಲ್, ಪವರ್ ಆ್ಯಂಪ್ಲಿಫಿಕೇಷನ್, ಪವರ್ ಲೆವೆಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಪವರ್ ಲೆವೆಲ್ ಕಡಿಮೆ ಆದರೆ ಆಪರೇಟಿಂಗ್ ರೇಂಜ್ ಅದರ ಮೇಲೆ ಡಿಪೆಂಡ್ ಆಗ್ತದೆ, ಲಾಂಗ್ ಡಿಸ್ಟೆನ್ಸ್ ಪ್ರೊಪಗೇಟ್ ಆಗಲಿಕ್ಕೆ ಆಗೋದಿಲ್ಲ, ಅದು ಪವರ್ ಆ್ಯಂಪ್ಲಿಫಿಕೇಷನ್. ಸೊ ಇದರ ಔಟ್ಪುಟ್ ಯೂಶ್ವಲಿ ಕಡಿಮೆ, ಪವರ್ ಆ್ಯಂಪ್ಲಿಫಿಕೇಷನ್ ಔಟ್ಪುಟ್ ತುಂಬ ಜಾಸ್ತಿ. ಇಷ್ಟು ವ್ಯತ್ಯಾಸಗಳಿರುತ್ತದೆ. ನೆಕ್ಸ್ಟ್ ನೇಚರ್ ಆಫ್ ಅಬೌಟ್ ಫ್ರೀಕ್ವೆನ್ಸಿ ರೇಂಜ್, ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ರೇಂಜ್. Frequency range. Frequency range is very, very important. Once you decide the component value of the amplifier network, automatically the frequency of the operating frequencies of signals are fixed. ಅದರ ಮೇಲೆ ಡಿಪೆಂಡ್. ಫ್ರೀಕ್ವೆನ್ಸಿ ಜಾಸ್ತಿ ಬೇಕು ಅಂತಾರೆ ನೀವು ಅಲ್ಲಿ ಅವರ ಕೆಪಾಸಿಟರ್ ರೆಸಿಸ್ಟರ್ ವ್ಯಾಲ್ಯೂಸನ್ನು ಚೇಂಜ್ ಮಾಡೋಕ್ಕಾಗ್ತದೆ, ಅದೊಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆ, ನಾವು ಯಾವ ಟೈಪ್ ಸಿಗ್ನಲ್ನ ಫ್ರೀಕ್ವೆನ್ಸಿನ ಫೀಡ್ ಮಾಡೋದು ಅದರ ಮೇಲೆ ಅದು ಆ್ಯಂಪ್ಲಿಫೈ ಮಾಡಿ ಕೊಡ್ತದೆ. ಅದಕ್ಕೆ ನಾವು ಬ್ಯಾಂಡ್ ಬಿಡುತ್ತೆ ಅಂತ ಹೇಳೋದು, ಅದಕ್ಕೆ ಬ್ಯಾಂಡ್ ಅಂತ ಹೇಳೋದು. ಓಕೆ, AF ಆ್ಯಂಪ್ಲಿಫೈಯರ್. AF ಅಂತ ಹೇಳಿದರೆ ಏನು? ಆಡಿಯೋ ಫ್ರೀಕ್ವೆನ್ಸಿ ಆ್ಯಂಪ್ಲಿಫೈಯರ್. ನೆಕ್ಸ್ಟ್ AF ಆ್ಯಂಪ್ಲಿಫೈಯರ್. IF ಆ್ಯಂಪ್ಲಿಫೈಯರ್, ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಆ್ಯಂಪ್ಲಿಫೈಯರ್. ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಆ್ಯಂಪ್ಲಿಫೈಯರ್. Next RF amplifier. RF amplifier. Next VHF amplifier. Next UHF amplifier. VHF amplifier, UHF amplifier, SHF amplifier. ಇನ್ನು ಸೇರಿಸಿ ಹೋಗೋದು ನಾನು, ಇದೆಲ್ಲ SHF amplifier. ಓಕೆ, AF ಆ್ಯಂಪ್ಲಿಫೈರ್, ಆಡಿಯೋ ಫ್ರೀಕ್ವೆನ್ಸಿ ಆ್ಯಂಪ್ಲಿಫೈರ್. AF ಅಂತ ಹೇಳಿದರೆ ಆಡಿಯೋ ಫ್ರೀಕ್ವೆನ್ಸಿ. ಆಡಿಯೋ ಅಂದರೆ ಏನು? ನಾವು ಮಾತಾಡುವಂಥ ವಾಯ್ಸ್ ಅದು ಆಡಿಯೋ. ನಾನು ಮಾತಾಡುವಂಥ ವಾಯ್ಸಲ್ಲಿ ಒಂದಷ್ಟು ಫ್ರೀಕ್ವೆನ್ಸಿಗಳು ಬರ್ತದೆ. ಯೂಶ್ವಲಿ ಆ ಫ್ರೀಕ್ವೆನ್ಸಿ ರೇಂಜ್ 20 to 20 kHz. 20 to 20 kHz, 20 Hz to 20 kHz. ಆ ಫ್ರೀಕ್ವೆನ್ಸಿ ರೇಂಜ್ ಆಡಿಯೋ ಫ್ರೀಕ್ವೆನ್ಸಿಲಿ ಬರ್ತದೆ. ನಾನು ಮಾತಾಡೋ ವಾಯ್ಸಲ್ಲಿ ಅಷ್ಟು ಫ್ರೀಕ್ವೆನ್ಸಿ ಇದೆಯಾ? ಇಲ್ಲ, ಯೂಶ್ವಲಿ ಇಲ್ಲ. 10 kHz ಒಳಗಡೆ ನಿಮ್ಮ ವಾಯ್ಸ್ಗಳೆಲ್ಲ ಫ್ರೀಕ್ವೆನ್ಸಿಗಳು ಬರ್ತದೆ. ಬಟ್ ಅದರಲ್ಲೂ ಕೂಡ ನಾವು 20 kHz ವರೆಗೆ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡಿದ್ದೇವೆ.
ಆ ಫ್ರೀಕ್ವೆನ್ಸಿ ಕೂಡ ಬರ್ಬೋದು ಅಂತೇಳಿ ಅದು ಆಡಿಯೋ ಫ್ರೀಕ್ವೆನ್ಸಿ ಬರ್ತದೆ. ಹಾಗಾಗಿ ನಾನು ಮಾತಾಡಿದಂಥ ವಾಯ್ಸನ್ನು ಆ್ಯಂಪ್ಲಿಫೈ ಮಾಡಲಿಕ್ಕೆ ನೀವು ಯಾವ್ಯಾವುದೋ ಆ್ಯಂಪ್ಲಿಫೈ ಅಂತಂದು ಕನೆಕ್ಟ್ ಮಾಡಿದ್ರೆ ಆ್ಯಂಪ್ಲಿಫೈ ಆಗೋದಿಲ್ಲ. ಅಲ್ಲಿ ಆಗುವಂಥ ಆ್ಯಂಪ್ಲಿಫಿಕೇಷನ್ ಎ ಎಫ್ ಆ್ಯಂಪ್ಲಿಫೈಯರ್ಲಿ ಮಾತ್ರ. only AF amplifier can be used for the amplification of my voice or your voice or any audio signal. So you cannot use IF amplifier or any other types of amplifiers to increase the strength of audio signal. So that is very important. Frequency range is very important. Next, IF amplifier. IF amplifier usually amplifies very narrow band ಆಂಪ್ಲಿಫಿಕೇಶನ್ ಸಿಗ್ನಲ್ಸ್. ಅಂದರೆ ಸಿಗ್ನಲ್ನ ಫ್ರೀಕ್ವೆನ್ಸಿ ನ್ಯಾರೋ ಅಂದರೆ ಒಂದೇ ಆಲ್ಮೋಸ್ಟ್ ಸಿಂಗಲ್ ಫ್ರೀಕ್ವೆನ್ಸಿ. ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಬರೋದು ಡಿಮಾಡ್ಯುಲೇಷನ್ ಸೈಡಲ್ಲಿ. ಅಲ್ಲಿ ಒಂದು ಎಲ್ಲ ಫ್ರೀಕ್ವೆನ್ಸಿನ ಒಂದು ಸಿಂಗಲ್ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡ್ತಾರೆ. ಅದು ನಾವು ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಸೊ ಅಲ್ಲಿ ಅದನ್ನು ಆಂಪ್ಲಿಫೈ ಮಾಡಬೇಕಿದ್ದರೆ ನೀವು IF ಆಂಪ್ಲಿಫೈರ್ನ ಹಾಕಬೇಕು. ಓಕೆ, ಅದು ಮಾಡ್ಯುಲೇಷನ್ನ ಮೇಲೆ ಡಿಪೆಂಡ್. ನೆಕ್ಸ್ಟ್, RF ಆಂಪ್ಲಿಫಿಕೇಷನ್. RF ಆಂಪ್ಲಿಫೈರ್ ರೇಡಿಯೋ ಫ್ರೀಕ್ವೆನ್ಸಿ ಆಂಪ್ಲಿಫೈರ್. ಯೂಶ್ವಲಿ ಕ್ಯಾರಿಯರ್ ಸಿಗ್ನಲ್ ಆಂಪ್ಲಿಫಿಕೇಷನ್ಗೆ RF ಆಂಪ್ಲಿಫೈಯರನ್ನು ಹಾಕ್ತಾರೆ. ಯೂಶ್ವಲಿ ಕ್ಯಾರಿಯರ್ ಸಿಗ್ನಲ್ ಅದು ಮಾಡ್ಯುಲೇಷನ್ ಆದರೆ, ಇನ್ನು ಬೇರೆ ಟೈಪಲ್ಲಿ ಬೇರೆ ಆಸಿಲೇಟರಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳಿಕೊಂಡು RF ಆಂಪ್ಲಿಫೈಯರನ್ನು ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್, VHF UHF ಸೂಪರ್ ಹೈ ಫ್ರೀಕ್ವೆನ್ಸಿ. RF ಆಂಪ್ಲಿಫೈಯರ್ಸ್ ಇದೆಲ್ಲ VHF ವೆರಿ ಹೈ ಫ್ರೀಕ್ವೆನ್ಸಿ ಆಂಪ್ಲಿಫೈಯರ್ಸ್. ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಆಂಪ್ಲಿಫೈಯರ್ಸ್, ಸೂಪರ್ ಹೈ ಫ್ರೀಕ್ವೆನ್ಸಿ ಆಂಪ್ಲಿಫೈಯರ್. ವಿ ವೆರಿ, ಯು ಅಲ್ಟ್ರಾ, ಎಸ್ ಸೂಪರ್. ಸೊ ಫ್ರೀಕ್ವೆನ್ಸಿ ರೇಂಜ್ 1 by 1 is stepped up. VHF ಅಲ್ಲಿ UHF ಅಲ್ಲಿ ಮೇಲೆ 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 ಹೋದಾಗ ಮೈಕ್ರೋ ಮೆಗಾಹರ್ಟ್ಸ್ ಗಿಗಾಹರ್ಟ್ಸ್ ಆ ರೇಂಜಿಗೆ ಹೋಗ್ತದೆ. ಓಕೆ, ಸೊ ಇಷ್ಟು ಕ್ಲಾಸಿಫಿಕೇಶನ್ ಆಯಿತು. ಇನ್ಪುಟ್ ಸಿಗ್ನಲ್, ನೇಚರ್ ಆಫ್ ದ ಔಟ್ಪುಟ್ ಸಿಗ್ನಲ್, ಫ್ರೀಕ್ವೆನ್ಸಿ ರೇಂಜ್. ಓಕೆ, ನೆಕ್ಸ್ಟ್ ಆಪರೇಟಿಂಗ್ ಪಾಯಿಂಟ್ ಇಲ್ಲಿ ಬರೀತೇನೆ. based on operating point, fourth one, based on operating point. Operating point ಅಂದರೆ ಯಾವುದನ್ನು ಹೇಳೋದು ನಾನು? Q point. Based on Q point, the first classification is class A amplifier, class B amplifier, class C amplifier, class C amplifier. Class A amplifier, in class A amplifier, Q point lies at the center of DC load line. In class B amplifier, Q point lies in between center and the cutoff region, and in class C amplifier, Q point lies below cutoff region. ಇನ್ನು ಕ್ಲಾಸ್ ಎ ಬಿ ಅಂತಿದೆ. ಮತ್ತು ಸೊ ಈ ಥರ ಕೆಲವು ಕ್ಲಾಸಿಫಿಕೇಶನ್ ಬರ್ತದೆ ಅಲ್ಲಿ. ಬಟ್ ಮೂರನ್ನು ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡಿರ್ತಾರೆ: ಕ್ಲಾಸ್ ಎ, ಕ್ಲಾಸ್ ಬಿ ಆ್ಯಂಡ್ ಕ್ಲಾಸ್ ಸಿ. ಕ್ಲಾಸ್ ಎ, ಕ್ಲಾಸ್ ಬಿ ಆ್ಯಂಡ್ ಕ್ಲಾಸ್ ಸಿ. ಸೊ ದಿಸ್ usually class A amplifiers are very small signal amplifier, and class C amplifiers are power amplifiers. Class C amplifier ಅನ್ನು ಯೂಶಲಿ ಪವರ್ ಆಂಪ್ಲಿಫಿಕೇಶನ್ ಸೆಕ್ಷನಲ್ಲಿ ಯೂಸ್ ಮಾಡಿರ್ತೇವೆ. ಓಕೆ, ಅವರು ಕ್ಲಾಸ್ ಬಿ, ಇನ್ ಕ್ಲಾಸ್ ಬಿ ಆಲ್ಸೋ ಪುಷ್ ಪುಲ್ ಆಂಪ್ಲಿಫೈರ್ ಅಂತ ಒಂದು ಕ್ಲಾಸಿಫಿಕೇಶನ್ ಬರುತ್ತೆ. ಅಲ್ಲಿ ನಾವು ನೋಡಲಿಕ್ಕಿದ್ದೇವೆ ಅದನ್ನು. ಕ್ಲಾಸ್ ಸಿ ಅಂದರೆ ಏನು, ಕ್ಲಾಸ್ ಎ, ಕ್ಲಾಸ್ ಬಿ ಇದೆಲ್ಲ ನೋಡ್ತಾ ಇದ್ದೀವಿ ನಾವು. ಕ್ಲಾಸ್ ಸಿ ಆಂಪ್ಲಿಫೈರ್. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, based on the configuration. Based on the configuration, ಯಾವುದೆಲ್ಲ ಕಾನ್ಫಿಗರೇಷನ್ ಬರ್ತದೆ ಟ್ರಾನ್ಸಿಸ್ಟರ್ ಕಾನ್ಫಿಗರೇಷನ್ ಅಲ್ಲಿ? ಕಾಮನ್ ಎಮಿಟರ್, ಕಾಮನ್ ಕಲೆಕ್ಟರ್, ಕಾಮನ್ ಬೇಸ್. ಸೊ ಕಾಮನ್ ಬೇಸ್ ಕಾನ್ಫಿಗರೇಷನ್, ಕಾಮನ್ ಬೇಸ್ ಆಂಪ್ಲಿಫೈಯರ್, ಕಾಮನ್ ಎಮಿಟರ್ ಆಂಪ್ಲಿಫೈಯರ್, CE ಅಂದರೆ ಕಾಮನ್ ಎಮಿಟರ್, CC ಆಂಪ್ಲಿಫೈರ್, CC ಆಂಪ್ಲಿಫೈರ್. ಬೇಸ್ಡ್ ಆನ್ ಕಾನ್ಫಿಗರೇಷನ್, these are the three classification: common base amplifier, common emitter amplifier, and common collector amplifier. Next, based on coupling. Based on coupling, RC coupling,
RC coupled amplifiers, transformer coupled amplifier, next the last one, direct coupled amplifier. ಡೈರೆಕ್ಟ್ ಕಪಲ್ಡ್ ಆಂಪ್. ಕಪ್ಲಿಂಗ್ ಅಂದರೆ ಏನು? ಕಪ್ಲಿಂಗ್ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಕಪ್ಲಿಂಗ್ ನೋಡಿರ್ಬೋದು, ಎರಡು ಸೇಮ್ ಸೈಜ್ ಪೈಪನ್ನು ನೀವು ಕನೆಕ್ಟ್ ಮಾಡಬೇಕಿದ್ರೆ ಡೈರೆಕ್ಟಾಗಿ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಅಲ್ಲಿ ಅದಕ್ಕೆ ಸ್ವಲ್ಪ ಎಕ್ಸ್ಪಾನ್ಷನ್ ಬೇಕಾಗ್ತದೆ. ಇಲ್ಲಿ ಕೂಡ ಅಷ್ಟೇ, ಅದರ ಔಟ್ಪುಟ್ ಸ್ವಲ್ಪ ಎಕ್ಸ್ಪಾನ್ಷನ್ ಬೇಕಾಗ್ತದೆ. ಆಮೇಲೆ ಅದನ್ನು ಜಾಯಿಂಟ್ ಮಾಡೋಕ್ಕೆ ಕಪಲರ್ ಅಂತ ಹೇಳ್ತೇವೆ ನಾವು. ಸೊ ಸಿಗ್ನಲ್ನ ನೀವು ಡೈರೆಕ್ಟಾಗಿ ಆ್ಯಂಪ್ಲಿಫೈರಿಗೆ ಕನೆಕ್ಟ್ ಮಾಡಬಾರ್ದು. ಮಾಡಿದರೆ ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ ಅಲ್ಲಿ. ಸೊ ಆ ಟೈಮಲ್ಲಿ ನೀವು ಒಂದು ಮೀಡಿಯೇಟ್ರ್ ಬೇಕಲ್ಲಿ. ಆ ಸಿಗ್ನಲ್ನ ಆ ಪಾಯಿಂಟ್ ತಗೊಂಡೋಗಿ ಈ ಕಡೆ ತಂದು ಹಾಕಬೇಕು. ಅಂದರೆ ಸಿಗ್ನಲ್ ಸೋರ್ಸಿಂದ ಆ್ಯಂಪ್ಲಿಫೈಯರ್ ಮಿಡ್ಲಲ್ಲಿ ಕನೆಕ್ಟ್ ಮಾಡುವಂಥ ಒಂದು ಡಿವೈಸ್ ಅದು. ಅದನ್ನು ಕಪ್ಲರ್ ಅಂತ ಹೇಳೋದು ನಾವು, ಕಪ್ಲಿಂಗ್. ಸೊ ಅಲ್ಲಿ ಕೆಪಾಸಿಟರ್ ಯೂಸ್ ಮಾಡಿದ್ರೆ RC coupled. In between signal source and amplifier, if you connect a capacitor, that coupling technique is RC coupled, RC coupling, capacity coupling. And you can use transformer. Transformer ಅಲ್ಲಿ ಸಿಗ್ನಲ್ ಐಸೋಲೇಷನ್ ಇದೆ, ಬಟ್ ಸಿಗ್ನಲ್ ಟ್ರಾನ್ಸ್ಫರ್ ಆಗ್ತದೆ. ಎಲೆಕ್ಟ್ರಿಕಲ್ ಐಸೋಲೇಷನ್ ಇದೆ, ಸಿಗ್ನಲ್ ಟ್ರಾನ್ಸ್ಫರ್ ಆಗ್ತದೆ. ಟ್ರಾನ್ಸ್ಫಾರ್ಮರ್ ಕಪ್ಲಿಂಗ್ ಆ್ಯಂಡ್ ಡೈರೆಕ್ಟ್ ಕಪ್ಲಿಂಗ್, ಡೈರೆಕ್ಟಾಗಿ ಕನೆಕ್ಟ್ ಮಾಡೋದು. ಕನೆಕ್ಟ್ ಮಾಡಬಾರ್ದು ಆ್ಯಕ್ಚುಲಿ, ಬಟ್ ಕೆಲವು ಕೇಸಸಲ್ಲಿ ಡೈರೆಕ್ಟ್ ಕಪ್ಲಿಂಗ್ ಇಸ್ ಅಲೌಡ್. ಆ ಟೈಮಲ್ಲಿ ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈರನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್, based on stages, seventh one, based on stages. ಸ್ಟೇಜ್ ಅಂತ ಹೇಳಿದರೆ ಆ್ಯಂಪ್ಲಿಫಿಕೇಷನಲ್ಲಿ ಒಂದು ಆ್ಯಂಪ್ಲಿಫೈಯರ ಮೋರ್ ದ್ಯಾನ್ ಒನ್ ಅದು ಇರುವಂಥದ್ದು. ಸೊ ಸಿಂಗಲ್ ಸ್ಟೇಜ್ ಆ್ಯಂಡ್ ಮಲ್ಟಿ ಸ್ಟೇಜ್ ಆ್ಯಂಪ್ಲಿಫೈಯರ್ಸ್, ಸಿಂಗಲ್ ಸ್ಟೇಜ್ ಆ್ಯಂಪ್ಲಿಫೈಯರ್ ಆ್ಯಂಡ್ ಮಲ್ಟಿ ಸ್ಟೇಜ್ ಆ್ಯಂಪ್ಲಿಫೈಯರ್, ಮಲ್ಟಿ ಸ್ಟೇಜ್ ಆ್ಯಂಪ್ಲಿಫೈಯರ್. In single stage amplifier only one amplifier is used, whereas in multi stage amplifiers more than one stages of amplifier section is used. Single stage alli onde amplifier irodu, but this type of amplifier will not produce our required level of amplification. ನಮಗೆ ಬೇಕಾದಷ್ಟು ವ್ಯಾಲ್ಯೂವನ್ನು ಕೊಡುವಂಥ ಕೆಪಾಸಿಟಿ ಒಂದು ಆಂಪ್ಲಿಫೈರ್ ಇರುವುದಿಲ್ಲ. ಅದಕ್ಕೋಸ್ಕರ ಜನರಲ್ ಆಗಿ ನಾವು ಮಲ್ಟಿ ಸ್ಟೇಜ್ ಆಂಪ್ಲಿಫೈರ್ನ ಕನೆಕ್ಟ್ ಮಾಡ್ತೇವೆ. ಅಂದರೆ ದರ್ ಮೇ ಬಿ ಮೋರ್ ದರ್ ಒನ್ ಸೆಕ್ಷನ್ ಆಫ್ ಆಂಪ್ಲಿಫಿಕೇಷನ್ ಆಂಪ್ಲಿಫೈಯರ್ ಸರ್ಕ್ಯೂಟ್ಸ್, ಒಂದಾದ್ಮೇಲೆ ಕಾಸ್ಕೇಡ್ ಮಾಡ್ತಾ ಹೋಗ್ತೇವೆ. ಕಾಸ್ಕೇಡಿಂಗ್ ಸೀರೀಸಾಗಿ ಕನೆಕ್ಟ್ ಮಾಡ್ತಾ ಹೋಗೋದು. ಒಂದರ ಔಟ್ಪುಟ್ಟಲ್ಲಿ ಇನ್ನೊಂದಕ್ಕೆ ಇನ್ಪುಟ್ ಆಗಿ ಕೊಡೋದು, ಅದರ ಔಟ್ಪುಟ್ಟಲ್ಲಿ ಇನ್ನೊಂದಕ್ಕೆ ಇನ್ಪುಟ್ ಆಗಿ ಕೊಡೋದು, ಮತ್ತರ ಔಟ್ಪುಟ್ಟಲ್ಲಿ ಮತ್ತೊಂದು ಕೊಡೋದು. ಸೊ ಫೈನಲಿ ಅಟ್ ದ ಎಂಡ್ ವಿಲ್ ಗೆಟ್ ಎ ಮಲ್ಟಿಪಲ್ ಆಫ್ ಆಂಪ್ಲಿಫಿಕೇಷನ್. ಸೊ ದಟ್ ಈಸ್ ರಿಕ್ವೈರ್ಡ್ ಇನ್ many communication systems. Okay, and last classification is based on the bandwidth. Based on the bandwidth. Okay, based on the bandwidth, wide band and narrow band amplification. Wide band amplification and narrow band amplification. Wide band amplification and narrow band amplification. Wide band amplifiers can amplify signal with the wide band of frequencies. Various frequency ranges can be coupled in the wide band amplifier, whereas in narrow band amplifiers amplifies only single frequency, only almost small bandwidth signals. Okay, so these are the classifications of amplifier based on input signals, nature of output signal. Based on input signal, small signal amplifier, large signal amplifier, nature of output, voltage amplifier and power amplifiers, and frequency range AF, IF, RF, VHF, VHF and SHF. Operating range, operating point based on Q point, class A, class B and class C, based on configuration CB, CE, CC, and coupling RC coupled, transformer coupled and direct coupled, and stages single stage and multi stage, and according bandwidth, wide band amplifier, narrow band amplifiers. So after this, from the next class onwards, I will start the working principle of amplifier. Amplifier ಹೇಗೆ ವರ್ಕ್ ಆಗ್ತದೆ, ಅದರ ಪ್ರಿನ್ಸಿಪಲ್ ಏನು ಅದನ್ನು ನೋಡ್ತಾ ಹೋಗುವ. ಆಮೇಲೆ ಅದಾದಮೇಲೆ ದಿ ಇಫೆಕ್ಟ್ ಆಫ್ ಕ್ಯೂ ಪಾಯಿಂಟ್ ಆನ್ ದಿ
ಆಂಪ್ಲಿಫೈಡ್ ಸಿಗ್ನಲ್ಸ್ ಇದನ್ನು ನೋಡ್ತಾ ಹೋಗೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್.